ಹಲೋ ಫ್ರೆಂಡ್ಸ್, ನಮಸ್ತೆ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಸ್ನೇಹಿತರೆ, ನಾನಿವತ್ತು ಪ್ರಾಕೃತಿಕವಾಗಿ ಸೌಂದರ್ಯವು ಮತ್ತು ಆಧ್ಯಾತ್ಮಿಕವಾಗಿ ಮಹತ್ವವನ್ನು ಉಳ್ಳಂಥ ಶ್ರೀ ಮಲೆಮಹದೇಶ್ವರ ಸ್ವಾಮಿಯ ಸನ್ನಿಧಾನದಲ್ಲಿದ್ದೇನೆ. ಮಹದೇಶ್ವರ ಸ್ವಾಮಿ ಅಂತಂದರೆ ಶಿವನ ಅವತಾರ ಅನ್ನೋ ಒಂದು ನಂಬಿಕೆ ಕೂಡ ಇದೆ. ಮಹದೇಶ್ವರ ಸ್ವಾಮಿಯವರು ಈ ಪುಣ್ಯಕ್ಷೇತ್ರದಲ್ಲಿ ತಪಸ್ಸನ್ನು ಕೈಗೊಂಡು ಇದೇ ಜಾಗದಲ್ಲಿ ನೆಲೆಸಿ ಭಕ್ತರನ್ನು ಕಾಪಾಡ್ತಾ ಇದ್ದಾರೆ ಅನ್ನೋ ನಂಬಿಕೆ ಕೂಡ ಇದೆ. ಹಾಗಿದ್ರೆ ತಡ ಯಾಕೆ, ಬನ್ನಿ ನಮ್ಮ ಈ ಜರ್ನಿನ ಶುರು ಮಾಡೋಣ. ಕನಕಪುರ ದಾಟಿ ಸಾತ್ನೂರು ರಸ್ತೆಗೆ ಹೋಗಬೇಕಾದ್ರೆ ಅಚ್ಚಲು ಅನ್ನೋವಂಥ ಒಂದು ಹಳ್ಳಿ ಸಿಗುತ್ತೆ. ಅಲ್ಲಿ ಒಂದು ಸಣ್ಣ ಹೋಟೆಲ್, ಬಸವೇಶ್ವರ ಹೋಟೆಲ್ ಅಂತ ಇತ್ತು. ಕಾರ್ ನಿಲ್ಲಿಸೋದಕ್ಕೆ ಜಾಗ ಚೆನ್ನಾಗಿದೆ ಅಂತ ಅಲ್ಲೇ ನಿಲ್ಲಿಸಿದ್ವಿ. ಸಣ್ಣ ಹೋಟ್ಲಾದರೂ ತುಂಬ ಚೆನ್ನಾಗಿತ್ತು ತಿಂಡಿ. ನಾವು ತಟ್ಟೆ ಇಡ್ಲಿ ತೊಗೊಂಡ್ವಿ. ಪ್ರೀತು ಹುಳಿಯನ್ನು ತೊಗೊಂಡ. ನಮ್ಮಲ್ಲಿ ಟೊಮೆಟೊ ಬಾತ್ ಅಂತ ಏನು ಹೇಳ್ತೀವಲ್ಲ, ಅದನ್ನು ಅಲ್ಲಿ ಹುಳಿಯನ್ನು ಅಂತ ಕೊಟ್ಟರು. ಎರಡು ಕೂಡ ತುಂಬ ಚೆನ್ನಾಗಿತ್ತು. ನಾವು ನಮ್ಮ ಬೆಳಗಿನ ತಿಂಡಿನ ತಿಂದು ಅಲ್ಲಿಂದ ಪ್ರಯಾಣ ಶುರು ಮಾಡಿದ್ವಿ. ಪ್ರಯಾಣ ಶುರು ಮಾಡೋದಕ್ಕಿಂತ ಮುಂಚೆ ಸುಮ್ಮ ಮನೆಯಿಂದನೇ ಕಾಫಿ ಮಾಡಿಕೊಂಡು ಫ್ಲಾಸ್ಕಲ್ಲಿ ಹಾಕ್ಕೊಂಬಂದಿದ್ಲು. ಸೊ ನಾವೆಲ್ಲರೂ ಅಲ್ಲಿ ಕಾಫಿ ಕುಡಿದು ನಮ್ಮ ಪ್ರಯಾಣನ ಶುರು ಮಾಡಿದ್ವಿ. ಸುಮಾರು 11 ಗಂಟೆ ಹೊತ್ತಿಗೆ ನಾವು ತಾಳಬೆಟ್ಟವನ್ನು ತಲುಪಿದ್ವಿ. ತಾಳಬೆಟ್ಟದ ವಿಶೇಷತೆ ಏನು ಅಂತಂದರೆ, ಇಲ್ಲಿಗೆ ಬರುವಂಥ ಪ್ರತಿಯೊಬ್ಬ ಭಕ್ತರು ಕೂಡ ಧೂಪವನ್ನು ಹಾಕಿ ಆನಂತರ ಮಾದಪ್ಪನ ಬೆಟ್ಟದ ಕಡೆಗೆ ತಮ್ಮ ಪಯಣವನ್ನು ಮುಂದುವರಿಸ್ತಾರೆ. ತಾಳಬೆಟ್ಟದಲ್ಲಿ ನಾವು ಧೂಪವನ್ನು ಹಾಕಿದ ನಂತರ ಬೆಟ್ಟದ ಕಡೆಗೆ ನಾವು ನಮ್ಮ ಪಯಣವನ್ನು ಮುಂದುವರಿಸಿದ್ವು. ನಾವು ಬೆಟ್ಟವನ್ನು ತಲುಪಿದಾಗ ಮಧ್ಯಾಹ್ನ ಸುಮಾರು 12 ಗಂಟೆ ಆಗಿತ್ತು. ನೇರವಾಗಿ ನಾವು ರೂಮ್ ರಿಸರ್ವ್ ಮಾಡಿದಂಥ JSS ಗೆಸ್ಟ್ ಹೌಸಿಗೆ ಬಂದ್ವಿ. ಮಹದೇಶ್ವರ ಬೆಟ್ಟಕ್ಕೆ ಬಂದಾಗ ಎಲ್ಲಿ ಉಳ್ಕೊಳ್ಳೋದು ಅನ್ನೋದು ದೊಡ್ಡ ಪ್ರಶ್ನೆ ಆಗಿತ್ತು. ಯಾಕಂದರೆ ಆನ್ಲೈನಲ್ಲಿ ಎಲ್ಲಿ ರೂಮ್ನ ವ್ಯವಸ್ಥೆ ಇದೆ ಅಂತ ನೋಡಿದಾಗ ಆನ್ಲೈನಲ್ಲಿ ಯಾವುದು ಕೂಡ ಸರಿಯಾಗಿ ಗೊತ್ತಾಗ್ತಿರ್ಲಿಲ್ಲ. ಅಂದರೆ ಯಾವುದೇ ವೆಬ್ಸೈಟ್ ಸರಿಯಾಗಿ ಕೆಲಸ ಮಾಡ್ತಿರ್ಲಿಲ್ಲ, ಮತ್ತು ಫೋನ್ ನಂಬರ್ಗಳು ಕೂಡ ವರ್ಕ್ ಆಗ್ತಿರ್ಲಿಲ್ಲ. ಆಗ ನನಗೆ ಗೊತ್ತಾಗಿದ್ದು JSS ಅವರದ್ದು ಒಂದು ಗೆಸ್ಟ್ ಹೌಸ್ ಇದೆ ಅಂಥೇಳಿ. JSSನ ಗೆಸ್ಟ್ ಹೌಸನ್ನು ನೀವು ಕಾಂಟ್ಯಾಕ್ಟ್ ಮಾಡಬೇಕು ಅಂದರೆ ಅವ್ರನ್ನ ವಾಟ್ಸಪ್ ಮುಖಾಂತರನೇ ನೀವು ಕಾಂಟ್ಯಾಕ್ಟ್ ಮಾಡಬೇಕಾಗುತ್ತೆ. ರೂಮಿನ ವ್ಯವಸ್ಥೆ ತುಂಬ ಚೆನ್ನಾಗಿದೆ. ತೋರಿಸ್ತೇನೆ ನೋಡಿ. ಇದು ನಾವು ತೊಗೊಂಡಿರುವಂಥ ರೂಮಿನ ಹೊರಗಡೆ ಬಾಲ್ಕನಿನಲ್ಲಿ ನಿಂತರೆ ಹೀಗೆ ಕಾಣುತ್ತೆ ನೋಡಿ. ಈ ಕಡೆ ದೇವಸ್ಥಾನ ಕಾಣುತ್ತೆ, ಆ್ಯಂಡ್ ಈ ಕಡೆ ಪೂರ್ತಿ ಕಾಡು. ತುಂಬ ಚೆನ್ನಾಗಿದೆ, ವ್ಯೂ ತುಂಬ ಚೆನ್ನಾಗಿದೆ. ಆ್ಯಂಡ್ ರೂಮ್ಸ್ ಕೂಡ ಅಷ್ಟೇ ತುಂಬ ಚೆನ್ನಾಗಿದೆ. ಇವನ್ನ ಹೇಗೆ ಕಾಂಟ್ಯಾಕ್ಟ್ ಮಾಡಬೇಕು ಅನ್ನೋದನ್ನು ನಾನು ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ, ಮತ್ತು ಇಲ್ಲೇ ವಿಡಿಯೋನಲ್ಲಿ ಅವ್ರದ್ದು ವಾಟ್ಸಪ್ ನಂಬರ್ ಹಾಕಿರ್ತೀನಿ. ನೀವು ಅವ್ರನ್ನ ಕಾಂಟ್ಯಾಕ್ಟ್ ಮಾಡಿ. ಇದು ಅಪ್ಪ ಅಮ್ಮ ಉಳ್ಕೊಳ್ಳೋದಕ್ಕೆ ಅಂತ ತೊಗೊಂಡಿದ್ದು. ಇದು 2 ಬೆಡ್ರೂಮ್ ಇರುವಂಥದ್ದು. ಚೆನ್ನಾಗಿದೆ, ಚೆನ್ನಾಗಿದೆಲ್ಲಪ್ಪ? ಚೆನ್ನಾಗಿದೆ. ಸೊ ಹೀಗಿದೆ ಇದು ರೂಮ್. ಬೆಡ್ ತುಂಬ ಚೆನ್ನಾಗಿದೆ, ಮತ್ತು ಇದು ವಾಶ್ರೂಮ್ ಇದೆ. ಇದು ಕೂಡ ವಿಶಾಲವಾಗಿದೆ. ವೆಸ್ಟರ್ನ್ ಕಮೋಡ್, ಇದು ಕೂಡ ವಿಶಾಲವಾಗಿದೆ, ನೀಟಾಗಿದೆ, ತುಂಬ ನೀಟಾಗಿಟ್ಟಿದ್ದಾರೆ. ಆ್ಯಂಡ್ ಫ್ಲೋರ್ ಎಲ್ಲ ನೀಟಾಗಿ ಡ್ರೈ ಆಗಿದೆ, ತುಂಬ ನೀಟಾಗಿ ಮೇಂಟೈನ್ ಮಾಡಿದ್ದಾರೆ, ಕ್ಲೀನಾಗಿದೆ. ಆ್ಯಂಡ್ ಒಂದು ಕಬೋರ್ಡ್ ಇದೆ, ವಾರ್ಡ್ರೋಬ್, ಬಟ್ಟೆ ಏನಾದರೂ ಇಟ್ಕೊಳ್ಳೋದಕ್ಕೆ. ಆ್ಯಂಡ್ ಇಲ್ಲಿ ಮಿರರ್. ಬನ್ನಿ ನಾವಿರೋ ರೂಮ್ ತೋರಿಸ್ತೀನಿ. ಇದು ನಾವಿರುವಂಥ ರೂಮ್. 3 ಜನಕ್ಕೆ 3 ಸಪ್ರೇಟ್ ಬೆಡ್ ಇರೋವಂಥದ್ದು. ಇಲ್ಲಿಂದನೂ ವ್ಯೂ ತುಂಬ ಚೆನ್ನಾಗಿದೆ. ತುಂಬ ಕ್ಲೀನಾಗಿದೆ ಅಲ್ವಾ?
ಕ್ಲೀನಾಗಿದೆ. ಇಲ್ಲೂ ಕೂಡ ಅಷ್ಟೇ ದೊಡ್ಡ ಸೈಜಿನ ಮಿರರ್ ಇದೆ, ವಾರ್ಡ್ರೋಬ್ ಇದೆ, ಎವ್ರಿಥಿಂಗ್ ಈಸ್ ಕ್ಲೀನ್, ನೀಟಾಗಿದೆ. ಮತ್ತು ಬಾತ್ರೂಮ್ ತುಂಬ ಸ್ವಚ್ಛವಾಗಿ ಇಟ್ಕೊಂಡಿದ್ದಾರೆ ನೋಡಿ, ಎಲ್ಲೂ ಕೂಡ ಒದ್ದೆ ಇಲ್ಲ, ನೀಟಾಗಿ ಒರೆಸಿ ಒಣಗಿಸಿ ನಾವು ಮನೇಲಿ ಹೇಗೆ ಇಟ್ಕೊಂಡಿರ್ತೀವೋ ಹಾಗೆ ಇದೆ. ಸುಮಾರು 2 ಗಂಟೆ ಹೊತ್ತಿಗೆ ನಾವು ದೇವರ ದರ್ಶನವನ್ನು ಮುಗಿಸ್ಕೊಂಡು ಊಟಕ್ಕೆ ಅಂಥೇಳಿ ದಾಸೋಹ ಭವನದ ಕಡೆಗೆ ಹೊರಟ್ವಿ. ಸಿಕ್ಕಾಪಟ್ಟೆ ಜನ ಇದ್ದರು ಅವತ್ತು. ಒಂದು ಲೈನ್ನಲ್ಲಿ ಹೆಚ್ಚು ಕಡಿಮೆ ಒಂದು 500ರಷ್ಟು ಜನ ಇದ್ದರು. 1 ಗಂಟೆಗಳ ಕಾಲ ಸತತವಾಗಿ ನಿಂತ ನಂತರ ನಾವು ದಾಸೋಹ ಭವನದ ಒಳಗಡೆಗೆ ಹೋದ್ವಿ. ಮೊದಲಿಗೆ ಪಾಯಸ ಬಂತು, ಆನಂತರ ತರಕಾರಿ ಗೊಜ್ಜು ಬಂತು, ಆಮೇಲೆ ಬಿಳಿ ಅನ್ನ, ಅದಕ್ಕೆ ಸಾಂಬಾರ್, ಅದಾದಮೇಲೆ ರಸಮ್ ಆದ ನಂತರ ಕೊನೆಯದಾಗಿ ಮಜ್ಜಿಗೆ ಬಂತು. ಎಲ್ಲವೂ ಅದ್ಭುತವಾಗಿತ್ತು. ಹೊಟ್ಟೆ ತುಂಬ ಊಟ ಮಾಡಿ ನಾವು ನಮ್ಮ ರೂಮ್ ಕಡೆಗೆ ವಾಪಸ್ ಪಯಣ ಬೆಳೆಸಿದ್ವಿ. ಸಂಜೆ 5 ಗಂಟೆ ಹೊತ್ತಿಗೆ ಮತ್ತೆ ನಾವು ದೇವಸ್ಥಾನಕ್ಕೆ ಬಂದ್ವಿ. ರುದ್ರಾಭಿಷೇಕದ ಟಿಕೆಟನ್ನು ಕೌಂಟರ್ ನಂಬರ್ 2ನಲ್ಲಿ 5:15ಗೆ ಇಶ್ಯೂ ಮಾಡ್ತಾರೆ. 6:45ಗೆ ದೇವಸ್ಥಾನದ ಒಳಗಡೆಗೆ ಬಿಡ್ತಾರೆ. ಸುಮಾರು 7:15 ಹೊತ್ತಿಗೆ ಮತ್ತೆ ನಾವು ದೇವರ ದರ್ಶನವನ್ನು ಮುಗಿಸ್ಕೊಂಡು ಹೊರಗಡೆಗೆ ಬಂದ್ವಿ. ಸಂಜೆಯ ರುದ್ರಾಭಿಷೇಕ ಮತ್ತು ಮಾದಪ್ಪನ ದರ್ಶನವನ್ನು ಮುಗಿಸ್ಕೊಂಡು ನಾವು ನೇರವಾಗಿ ಬಂದಿದ್ದು ಸಾಲೂರು ಮಠಕ್ಕೆ. ಸಾಲೂರು ಮಠ ಜಾತಿ ಮತ ಭೇದವಿಲ್ಲದೆ ಎಲ್ಲ ಭಕ್ತರಿಗೂ ಸೇವೆಯನ್ನು ಒದಗಿಸುತ್ತೆ. ಮತ್ತು ಈ ಮಠವು ಗ್ರಾಮೀಣ ಪ್ರದೇಶದ ಜನರಿಗೆ ಶಾಂತಿ ಮತ್ತು ಮಾರ್ಗದರ್ಶನ ನೀಡೋ ಕೇಂದ್ರ ಕೂಡ ಆಗಿದೆ. ಮತ್ತು ಈ ಮಠ ಗ್ರಾಮೀಣ ಪ್ರದೇಶದ ಮಕ್ಕಳಿಗೆ ಉಚಿತವಾಗಿ ಶಿಕ್ಷಣ ನೀಡುವಂತಹ ಶಾಲೆಗಳು ಮತ್ತು ವಿದ್ಯಾರ್ಥಿ ನಿವಾಸಗಳನ್ನು ನಡೆಸುತ್ತೆ. ಪ್ರತಿ ಸಲ ಈ ಮಠಕ್ಕೆ ಬಂದಾಗಲೂ ಇಲ್ಲಿ ಪ್ರಸಾದವನ್ನು ಸ್ವೀಕಾರ ಮಾಡಲೇಬೇಕು ಅಂತ ಅನ್ನೋದು ಅಮ್ಮನ ಇಚ್ಛೆ. ಸೊ ಹಾಗಾಗಿ ಈ ಮಠದಲ್ಲೂ ಕೂಡ ನಾವು ರಾತ್ರಿ ಪ್ರಸಾದವನ್ನು ಸ್ವೀಕಾರ ಮಾಡಿದ್ವಿ. ಹಲೋ ಫ್ರೆಂಡ್ಸ್, ಗುಡ್ ಮಾರ್ನಿಂಗ್. ನಾವಿವತ್ತು ನಮ್ಮ ಜರ್ನಿಯ 2ನೇ ದಿವಸದಲ್ಲಿದ್ದೀವಿ. ನಾವಿವಾಗ ವಾಕ್ ಮಾಡ್ತಾ ಇರೋದು ನಾವಿರುವಂಥ ಪ್ರಾಪರ್ಟಿನಲ್ಲಿ. ಸುತ್ತೂರು ಮಠದವರು ನಡೆಸ್ತಾ ಇರುವಂಥ ಈ ಗೆಸ್ಟ್ ಹೌಸ್ ಏನಿದೆಯಲ್ಲ, JSS ಗೆಸ್ಟ್ ಹೌಸ್, ತುಂಬಾ ಚೆನ್ನಾಗಿದೆ. ಅವರ ಈ ಪ್ರಾಪರ್ಟಿ ಏನಿದೆಯಲ್ಲ ಸುತ್ತಮುತ್ತ JSS ಅಂತ ನಿಮಗೆ ಕಾಣೋದಿಲ್ಲ. JSS ಗೆಸ್ಟ್ ಹೌಸ್ ಅಂತಲೇ ಇದಕ್ಕೆ ಹೆಸರು ಇರೋದು. ಆದರೆ ನಿಮಗೆ ಆರ್ಚಲ್ಲಿ ಸುತ್ತೂರು ಮಠ ಅಂತಲೇ ಇರುತ್ತೆ ಹೆಸರು. ಅದನ್ನು ಆಮೇಲೆ ವೀಡಿಯೋದಲ್ಲಿ ಕೂಡ ತೋರಿಸ್ತೀನಿ ಹೇಗಿರುತ್ತೆ ಅದರ ಎಂಟ್ರೆನ್ಸ್ ಅಂತ, ಸೊ ನಿಮಗೆ ಕನ್ಫ್ಯೂಸ್ ಆಗೋದಿಲ್ಲ. ಸೊ ಈ ಪ್ರಾಪರ್ಟಿ ನೋಡಿ ಎಷ್ಟು ಚೆನ್ನಾಗಿದೆ ಅಂತಂದರೆ, ಯಾವುದೋ ಕಾಡು ಮಧ್ಯದಲ್ಲೇ ಇದ್ದೀವಿ ಅನ್ನೋ ಥರ ಫೀಲ್ ಆಗುತ್ತೆ. ಸುತ್ತ ತುಂಬ ಚೆನ್ನಾಗಿ ಮರ ಗಿಡಗಳನ್ನೆಲ್ಲ ಬೆಳೆಸಿದ್ದಾರೆ, ತುಂಬ ಚೆನ್ನಾಗಿದೆ. ಸೊ ಹೀಗಿದೆ. ಬೆಂಗಳೂರಿನಿಂದ ಮಹದೇಶ್ವರ ಬೆಟ್ಟಕ್ಕೆ ಸುಮಾರು 210 ಕಿಲೋಮೀಟರ್ ಇದೆ. ಈ 10 ಕಿಲೋಮೀಟರ್ಗಳನ್ನು ಕವರ್ ಮಾಡೋದಕ್ಕೆ ನಿಮ್ಮ ಡ್ರೈವಿಂಗ್ ಸ್ಕಿಲ್ಸ್ ಮತ್ತು ರಸ್ತೆ ಹೇಗಿದೆ ಅನ್ನೋದ್ರ ಆಧಾರದ ಮೇಲೆ 4ರಿಂದ 4.25 ತಾಸು ಆಗುತ್ತೆ. ಕೌದಳ್ಳಿವರೆಗೂ ರಸ್ತೆ ಚೆನ್ನಾಗಿದೆ ಬೆಂಗಳೂರಿಂದ. ಅದಾದಮೇಲೆ ರಸ್ತೆ ಪೂರ್ತಿ ಕಿತ್ತೋಗಿದೆ, ಎಲ್ಲ ಕಡೆ ಹಳ್ಳ, ಆಮೇಲೆ ರಸ್ತೆ ಚೆನ್ನಾಗಿಲ್ಲ. ಬೆಟ್ಟದ ಮೇಲೆ ಬರೋವರೆಗೂ ಹಾಗೇ ಇದೆ ಈಗ ಸದ್ಯಕ್ಕೆ. ರೋಡ್ ರಿಪೇರಿ ಕೆಲಸ ನಡೀತಾ ಇದೆ, ಯಾವಾಗ ಮುಗಿಯುತ್ತೆ ಗೊತ್ತಿಲ್ಲ. ಸೊ ಸ್ವಲ್ಪ 4 ವೀಲರಲ್ಲಿ ಬರೋರು ಹುಷಾರಾಗಿ ಬರಬೇಕು. ನಿನ್ನೆ ನಾವು ಇಲ್ಲಿಗೆ ತಲುಪೋ ಹೊತ್ತಿಗೆ ಮಧ್ಯಾಹ್ನ 12 ಗಂಟೆ ಆಗಿತ್ತು. 2 ಕಡೆ ನಾವು ಬ್ರೇಕ್ ಮಾಡಿದ್ವಿ, ಅಂದರೆ ಕಾಫಿಗೆ ಮತ್ತು ತಿಂಡಿಗೆ ಅಂಥೇಳಿ. ಚೆನ್ನಾಗಿತ್ತು. ಹಾಯ್ ಹೇಳೋ, ಹಾಯ್ 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 ಹೇಳೋ, ಹೇಳಲ್ವಾ? 12 ಗಂಟೆ ಹೊತ್ತಿಗೆ ನಾವು ಅಲ್ಲಿ ರೀಚ್ ಆಗಿದ್ವಿ. ಮಧ್ಯಾಹ್ನದ ಒಂದು ದರ್ಶನ ಆಯಿತು, ಮತ್ತು ಮಧ್ಯಾಹ್ನ ಇಲ್ಲೇ ದೇವಸ್ಥಾನದಲ್ಲೇ ಊಟ ಕೂಡ ಆಯಿತು, ಚೆನ್ನಾಗಿತ್ತು. ಸಂಜೆ 5 ಗಂಟೆ ಹೊತ್ತಿಗೆ ನಾವು ಟಿಕೆಟ್ ಕೌಂಟ್ರಿಗೆ ಬಂದು ರುದ್ರಾಭಿಷೇಕಕ್ಕೆ
ಟಿಕೆಟ್ ತೊಗೊಂಡ್ವಿ. ಸಂಜೆ 6:45ಯಿಂದ ಎಂಟ್ರಿ ಇರುತ್ತೆ ರುದ್ರಾಭಿಷೇಕಕ್ಕೆ, 8:45ವರೆಗೂ ಇರುತ್ತೆ ಅದು. ಆನಂತರ ಬೇರೆ ಪೂಜೆಯವರಿಗೆಲ್ಲ ದರ್ಶನಕ್ಕೆ ಬಿಡ್ತಾರೆ. ಅಲ್ಲಿವರೆಗೂ ಬರೀ ಅಭಿಷೇಕಕ್ಕೆ ಯಾರ್ಯಾರು ರಸೀದಿ ತೊಗೊಂಡಿರ್ತಾರೋ ಅವರನ್ನು ಮಾತ್ರ ಬಿಡ್ತಾರೆ. ಸೊ ಅದೊಂದು ಪ್ಲ್ಯಾನ್ ಮಾಡ್ಕೊಳ್ಬೋದು. ಇನ್ ಕೇಸ್ ನೀವು ಸಂಜೆ ಅಭಿಷೇಕ ಮಾಡಿಸೋದಕ್ಕೆ ಇಷ್ಟ ಇಲ್ಲ ಅಂತಂದರೆ ಬೆಳಿಗ್ಗೆ ಅಭಿಷೇಕ ಮಾಡಿಸ್ಬೋದು. ಬೆಳಗಿನ ಜಾವ 4 ಗಂಟೆಗಿರುತ್ತೆ. ಮತ್ತು ಇಲ್ಲಿ JSS ಗೆಸ್ಟ್ ಹೌಸ್ನಲ್ಲೇ ಇರೋವಂಥ ಏನು ಭೋಜನ ಶಾಲೆ ಇದೆಯಲ್ಲ, ಊಟ ತಿಂಡಿ ಎಲ್ಲ ತುಂಬ ಚೆನ್ನಾಗಿದೆ. ರಾತ್ರಿ ಊಟ ಇಲ್ಲೇ ಮಾಡಿದ್ವಿ ಆ್ಯಂಡ್ ಬೆಳಗ್ಗೆ ತಿಂಡಿ ಕೂಡ ತುಂಬ ಚೆನ್ನಾಗಿತ್ತು. ರಾತ್ರಿ ದರ್ಶನ ಮುಗಿಸ್ಕೊಂಡ ನಂತರ ನಾವು ಸಾಲೂರು ಮಠಕ್ಕೆ ಹೋಗಿದ್ವಿ. ಸಾಲೂರು ಮಠದಲ್ಲೂ ಪ್ರಸಾದ ತಿನ್ನಬೇಕು ಅನ್ನೋ ಕಾರಣಕ್ಕೋಸ್ಕರ ಬರೀ ಮುದ್ದೆ ಮಾತ್ರ ತಿಂದ್ವಿ ನಾವು. ತುಂಬ ಚೆನ್ನಾಗಿತ್ತು. ಸೊ ಇದಿಷ್ಟು ನಮ್ಮ ಮೊದಲನೇ ದಿನದ ಜರ್ನಿ ಆಗಿತ್ತು. ಈಗ 2ನೇ ದಿವಸ ಇವತ್ತು. ತಿಂಡಿ ಎಲ್ಲ ಮುಗಿದಿದೆ. ಈಗ ಇಲ್ಲಿಂದ ಮುತ್ತತ್ತಿ ಕಡೆಗೆ ನಮ್ಮ ಪಯಣ ಶುರುವಾಗ್ತಿದೆ. ಯಾಕೋ ಬತ್ತೀಯ ನಮ್ಮ ಮಧ್ಯ ಫೋಟೋ ಬತ್ತಿಯಲ್ಲೋ ಬಾಯಿಗೆ ಯಾಕಪ್ಪ ಆಮೇಲೆ ಸ್ನೇಹಿತರೆ, ನಾವೀಗ ಭೀಮೇಶ್ವರಿಯಲ್ಲಿದ್ದೀವಿ. ಅಂದರೆ ಇಲ್ಲಿಂದ ಮುತ್ತತ್ತಿ ಇನ್ನೊಂದು 10 ಕಿಲೋಮೀಟ್ರ್ ಇದೆ. ಇಲ್ಲಿ ದೇವಸ್ಥಾನ ಇದೆ, ಮುತ್ತತ್ತಿ ದೇವಸ್ಥಾನ, ಅಂದರೆ ಭೀಮೇಶ್ವರಿ ದೇವಸ್ಥಾನ. ನಾವು ಸಣ್ಣವ್ರು ಇರಬೇಕಾದ್ರೆ ಈ ದೇವಸ್ಥಾನಕ್ಕೆ ಬರ್ತಿದ್ವಿ. ಮತ್ತು ಈ ದೇವಸ್ಥಾನದ ಪೂಜಾರಿ ಏನಿದಾರಲ್ಲ, ನಾವು ತಮ್ಮಡಪ್ಪ ಅಂತೀವಿ. ಸೊ ಅವರು ಕೂಡ ನಮ್ಮ ಮನೆಗೆ ಬರ್ತಿದ್ರು. ಸೊ ಸಣ್ಣವ್ರು ಇರಬೇಕಾದ್ರೆ ನಾನು ಬಹುಶಃ ಇದು ಒಂದು 2ನೇ ಸಲಿನೋ 3ನೇ ಸಲಿನೋ ಇಲ್ಲಿಗೆ ಬರ್ತಿದ್ದೀನಿ. ತುಂಬ ದೊಡ್ಡ ಜಾತ್ರೆ ಕೂಡ ಆಗುತ್ತೆ ಇಲ್ಲಿ ಆಗಾಗ. ಸೊ ಕಾಡು ಪ್ರಾಣಿಗಳನ್ನ ಕೂಡ ನಾವಿಲ್ಲಿ ನೋಡ್ಬೋದು. ಆಗಲೇ ಅಲ್ಲಿ ಬರ್ತಾ ಒಂದು ಕಾಡು ಹಂದಿ ಕಾಣಿಸ್ತು, ಇಲ್ಲೊಂದು 4 ಜಿಂಕೆ ಕೂಡ ಕಾಣಿಸ್ತು. ಕೋತಿಗಳಂತೂ ಸುಮಾರಷ್ಟಿದೆ, ಸಾಕಷ್ಟು ಕೋತಿ ಇದೆ. ಫಾರೆಸ್ಟ್ ಏರಿಯಾಗೆ ಎಂಟ್ರಿ ಆದಮೇಲೆ ಹೆಚ್ಚು ಕಡಿಮೆ ಒಂದು 10 ಕಿಲೋಮೀಟ್ರ್ ಒಳಗಡೆ ಬರಬೇಕಾಗತ್ತೆ ಇಲ್ಲಿ ಈ ದೇವಸ್ಥಾನಕ್ಕೆ. ಇಲ್ಲಿಂದ ಇನ್ನೊಂದು 10 ಕಿಲೋಮೀಟ್ರ್ ಅಷ್ಟು ಹೋದರೆ ನಮಗೆ ಮುತ್ತತ್ತಿ ಸಿಗುತ್ತೆ. ಬನ್ನಿ ದೇವಸ್ಥಾನಕ್ಕೆ ಹೋಗೋಣ. ಇಲ್ಲಿ ಜಾಗ ಈ ಜಾಗದಲ್ಲಿ ಊಟಕ್ಕೆ ಹಾಕ್ತಿದ್ರಾ? ಅಲ್ಲೆಲ್ಲ ಏನು ಕೊಂಡಿಸ್ಬಿಡೋದೆ. ಈ ಕಡೆ ಜಾತ್ರೆ ಸುಮಾರು ಶಿವರಾತ್ರಿಗೆ ಬೇಕಾದ್ರೆ ಬರೋಣ ಬನ್ರಿ. ತರ್ತಾರಮ್ಮ ಇದೆಲ್ಲ ಸಾಮಾನೆಲ್ಲ ಸಾಗಿಸ್ತಾರೆ. ಈಗ ನಾವು ಬರ್ಲಿಲ್ವಾ ಅದೇ ರೂಟ್? ಆ ಊರ್ನವ್ರು ಸಿಕ್ಲಿಲ್ವಾ ಎಲ್ಚಕೆರೆ ಬ್ಯಾಡ್ರಳ್ಳಿ ಅಂತ? ಆ ಊರ್ನವ್ರ ಗಾಡಿಗಳಲ್ಲಿ ಬೇಕಾದಷ್ಟು ತಂದು ಶಿವರಾತ್ರಿಗೆ ಬರೋಣ ಬನ್ರಿ. ಲಾಟ್ ಅಡಿಕೊಂಡು ತಂದು ಇಲ್ಲಿ ಮಾಡಿ ನೋಡು. ಈ ವಾರದಲ್ಲಿ ಇದು ಮಾಡೋಕ್ಕೂ ಕೂಡ ತಳಗೆ ಮಾಡೋಕ್ಕೂ ಇದೆ. ಬಂದರೆ ಒಂದೊಂದು ದಿನ ಉಳ್ಕೊಳ್ಳೋರು ಅವಾಗ. ಅವ್ರ ಮನೆಗೆ ಜಾಸ್ತಿ ಬರೋರು. ಹೌದಾ? ನಮ್ಮ ರಿಲೇಷನ್ ಕಣವ ಅವರು. ಹೌದಾ? ಪೂಜೆ ಮಾಡೋರೆ ಬೆಳಗ್ಗೆ ಬಸಪ್ಪನ ತಲೆ ಮೇಲೆ ಹೂವು ಐತೆ. ಆನೆಗಿನೇ ಬರಲ್ವಾ? ಬರದೆ ಏನು ಆನೆ ಬರ್ದೆ ಇದು ಸರಿ ಕಣೋ. ಎಂತೆಂಥ ಪ್ರಾಣಿಗಳು ಬಂದೋಯ್ತವೆ. ಹೆಂಗೆ ನೋಡಿದ್ರಿ ಕಾಡು ಹೆಂಗೆ ಕಾರ್ನ ಅರಿಗೆ ಬಂದು ನಿಂತಿತ್ತಲ್ಲ ಕಡಂದಿ. ಕಾರ್ತಿಕ್ ಸೋಮವಾರದಲ್ಲಿ ಬಂದರೆ ಪೂಜೆಗಳೆಲ್ಲ ಚೆನ್ನಾಗಿ ಮಾಡ್ತಾರೆ. ಅವಾಗ ಜಾತ್ರೆ ವರ್ಷ ವರ್ಷ ಮಾಡ್ತಾರೆ ಇಲ್ಲಿ. ಇಲ್ಲ ವರ್ಷ ಅಲ್ಲಪ್ಪ, ಇದು 10 ವರ್ಷ 15 ವರ್ಷಕ್ಕೆ. ಕಾರ್ತಿಕ್ ಇದರಲ್ಲಿ ಶಿವರಾತ್ರಿಲಿ ಚೆನ್ನಾಗಿ ಮಾಡ್ತಾರೆ. ನಾವು ಮಾಡಲ್ವೇನಪ್ಪ ಊಟ ಹಾಕಿ. ಹಂಗೆ ಗ್ರ್ಯಾಂಡಾಗಿ ಮಾಡ್ತೀವಿ. ಓಕೆ. ಹುಣಸೆ ಮರದವರೆಗೂ ನೈಟ್ ಇಲ್ಲೇ ಇರೋಣ ಅಂತ ಇಲ್ಲೇ ಹುಡ್ಕೊಬಿಟ್ವ ಸೋಮವಾರ. 2 ಆನೆ ಇಲ್ಲಿವರೆಗೂ ಬಂದ್ಬಿಟ್ಟವೆ ಈ ಮರದ ಹತ್ರಕ್ಕೆ. ತಮ್ಮಡಪ್ಪ ಅವ್ರು ನೋಡ್ಕೊಬಿಟ್ಟು ಎಲ್ಲ ದೇವಸ್ಥಾನದೊಳಗೆ ಕೊಟ್ಟೋಗ್ರಿ, ಯಾರು ಈಚೆ ಇರಬೇಡ್ರಿ, ಆನೆಗಳು ಬತ್ತಾವೆ ಅಂದ್ರು. ಆಮೇಲೆ ಗಂಟೆ ಸೌಂಡ್ ಎಲ್ಲ ಮಾಡಿದ್ಮೇಲೆ ವಾಪಸ್. ಯಾವ್ಯಾವ ಪ್ರಾಣಿ ಇದಾವೆ ಇಲ್ಲಿ?
ಹಂದಿ ಜಿಂಕೆ ನರಿ ಕಡವೆ ಎಲ್ಲ ಬರ್ತವ್ರೆ. ಆದ್ರೆ ಸಂಜೆ ಟೈಮ್ ಜಾಸ್ತಿ ಸಿಗುದು, ಇಷ್ಟೊತ್ತಲ್ಲ ಅಷ್ಟು ಬರೋದು ಕಡಿಮೆ. ಆನೆ ಯಾವಾಗ ಆನೆ ಅಪರೂಪ. ಅಂದ್ರೆ ಬೇಸಿಗೆಲ್ ಜಾಸ್ತಿ, ಮಳೆಗಾಲದಲ್ಲಿ ಬರಲ್ಲ ಅಷ್ಟು. ಏನ್ ತೊಂದ್ರೆ ಮಾಡ ನಮ್ಗೆ ನಾವ್ ಮಾಡಿದ್ರೆ ಅವಕ್ಕಷ್ಟೇ, ನಾವೇನು ಇವೆಲ್ಲ ಈಗ ಕುರಿ ಮೇದಂಗ್ ಮೇಯ್ತಿದ್ವಲ್ಲ ಈಗ ಹೊರಗಡೆ ಅವ್ರು ಬಂದು ಸುಮ್ ನೋಡಲ್ಲ, ಹೊಡಿಯೋದು ಬಂದು ಕಾರ್ ನಿಲ್ಸಿದ ತಕ್ಷಣ ಓಡ್ಬಿಡ್ತಾವ ಅವು ಬೈಕೆ, ಏನಾರ ಮಾಡ್ತಾರೆ ಅನ್ನೋದಕ್ಕೋಸ್ಕರ. ಕಡವೆ ಜಿಂಕೆ ಬಸವ ಮಾತ್ರ ಹಿಂಗೆ ಮೇಯ್ಕೊಂಡು ಇಲ್ಲಿಗೆ ಬರ್ತದೆ. ಊರಲ್ಲಿ ಬ್ಯಾಟ್ರಲ್ಲಿ ಮೇಯ್ಸ್ತಾರೆ. ಒಳ್ಳೆ ಗಾಳಿ, ಎಷ್ಟು ಚೆನ್ನಾಗಿ ನೋಡ್ತಾ ಇತ್ತು ನೋಡಿ. ಚೆನ್ನಾಗಿದೆ ಮನೆ ನಿಮ್ದು. ದಿನ ಆಳ್ತೈತಿ. ಆಯ್ತು ಬರೋಣ ಕಾರ್ತಿಕ್ ಸೋಮವಾರದಲ್ಲ ಇಲ್ಲ ಶಿವರಾತ್ರಿಗೂ ಬರ್ತೀವ. ಶಿವರಾತ್ರಿಗೆ ಬನ್ನಿ, ಅವು ವಸ್ತುರ್ಗದವ್ರ ಮಾಡೋದು. ಅದೇ ಚಿಕ್ಕಸ್ವಾಮಿ ಅವ್ರ ಕಡೆಯವರು. ನಮ್ಮ ಅವನ ಮಗಳೇ ಅವಳು ಹೆಂಡತಿ. ಈ ಜಾಗ ಅಂತೂ ತುಂಬ ಪ್ರಶಾಂತವಾಗಿದೆ, ಸುತ್ತ ಕಾಡಿದೆ. ಇದು ಇಲ್ಲಿರೋ ಒಂದೇ ಒಂದು ಮನೆ, ಈ ಇಡೀ ಕಾಡಿಗೆ ಇದೊಂದೇ ಒಂದು ಮನೆ ಇದೆ. ಈ ದೇವಸ್ಥಾನವನ್ನು ನೋಡ್ಕೊಳ್ಳೋಂಥ ಜವಾಬ್ದಾರಿ ತೊಗೊಂಡಿದ್ದಾರೆ. ತುಂಬ ಚೆನ್ನಾಗಿದೆ. ಆ್ಯಂಡ್ ಸಾಧಾರಣ ಶನಿವಾರ ಭಾನುವಾರ ದಿವಸ ಹೆಚ್ಚಿಗೆ ಪ್ರಾಣಿಗಳಿರೋದಿಲ್ವಂತೆ. ಬೇರೆ ದಿವಸಗಳಲ್ಲಿ ಬಂದರೆ ಇಲ್ಲಿ ಪ್ರಾಣಿಗಳು ಕಾಣಿಸುತ್ತೆ. ಅವ್ರು ಅದೇ ಹೇಳ್ತಾಯಿದ್ರು, ಪ್ರಾಣಿಗಳಿಗೂ ಗೊತ್ತಾಗ್ಬಿಡುತ್ತೆ ಅಂತ ಅನ್ಸುತ್ತೆ. ಶನಿವಾರ ಭಾನುವಾರ ಹೆಚ್ಚು ವೆಹಿಕಲ್ಸ್ ಬರೋದ್ರಿಂದ ಇಲ್ಲಿ ಜಾಸ್ತಿ ಕಾಣಿಸ್ಕೊಳ್ಳೋದಿಲ್ಲ. ಬೇರೆ ದಿನಗಳಲ್ಲಿ ಹೆಚ್ಚು ಪ್ರಾಣಿಗಳು ಬರ್ತಾ ಇರುತ್ತಂತೆ. ಜಿಂಕೆ, ಕಡವೆ, ಹಂದಿ, ನರಿ. ಸೊ ಈ ಎಲ್ಲ ಪ್ರಾಣಿಗಳು ಇಲ್ಲಿ ಸಿಗುತ್ತೆ. ಚೆನ್ನಾಗಿದೆ. ಆ್ಯಂಡ್ ಈ ಕಡೆ ನೋಡಿ ಹಿಂದೆ, ವಾವ್ ಏನು ಸಕ್ಕತ್ತಾಗಿದೆ, ಬ್ಯೂಟಿಫುಲ್. ಓಕೆ ಸ್ನೇಹಿತರೆ, ಈಗ ಭೀಮೇಶ್ವರಿಯ ದೇವಸ್ಥಾನವನ್ನು ನೋಡಿಕೊಂಡು ಈಗ ಮುತ್ತತ್ತಿ ಕಡೆಗೆ ಹೋಗ್ತಾ ಇದ್ದೀವಿ. ಬನ್ನಿ ಮುತ್ತತ್ತಿಗೆ ಹೋಗೋಣ. ಬಿಸಿ ಬಿಸಿ ಮುದ್ದೆ ನಿಮಗೆ ಗೊತ್ತಿಲ್ಲ. ಯಾರು ಹಂಗಾಗೋಯ್ತಲ್ಲೋ, ನನಗೆ ಕೊಟ್ಟಿದ್ದೇನೆ ಎತ್ಕೊಂಡು. ಮುತ್ತೆತ್ತರಾಯನ ದರ್ಶನ ಆಯಿತು, ತುಂಬ ಚೆನ್ನಾಗಿತ್ತು. ಬೆಣ್ಣೆ ಅಲಂಕಾರ ಮಾಡಿದರು, ದೇವರು ಅದ್ಭುತವಾಗಿ ಕಾಣ್ತಾ ಇತ್ತು ಇವತ್ತು. ಆನಂತರ ಒಳ್ಳೆ ಊಟ ಕೂಡ ಆಯಿತು. ಈಗ ಬ್ಯಾಂಗ್ಳೂರು ಕಡೆಗೆ ಹೊರಡ್ತಾ ಇದ್ದೀವಿ. ಸ್ನೇಹಿತರೆ, ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ. ಮತ್ತೆ ನಿಮ್ಮನ್ನೆಲ್ಲ ಭೇಟಿ ಮಾಡ್ತೇನೆ ಮತ್ತೊಂದು ಹೊಸ ವಿಡಿಯೋ ಜೊತೆಗೆ. ಅಲ್ಲಿವರೆಗೂ ಟೇಕ್ ಕೇರ್ ಆ್ಯಂಡ್ ಬಾಯ್.